ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ವಾರದ ಕತೆ ಕಿಚ್ಚನ ಜೊತೆ ಆಯ್ತಾ. ಈ ಸಂಡೇ ಎಪಿಸೋಡ್ನ ನೋಡಿದೆ. ಸಂಡೇ ಎಪಿಸೋಡ್ ಬಗ್ಗೆ ರಿವ್ಯೂನ ನಾನು ಆಮೇಲೆ ಮಾಡ್ತೀನಿ. ಈ ಎಪಿಸೋಡಲ್ಲಿ ಹೇಳೋದು ತುಂಬಾ ಇದೆ. ಇನ್ನೊಂದೇನು ಗೊತ್ತಾ, ಪದಗಳನ್ನು ಬಳಸುವಾಗ ನಿಜವಾಗ್ಲೂ ಕೂಡ ಆಯಿತಾ, ಅಶ್ವಿನಿ ಗೌಡ ಅವರೇ, ನೀವು ರಾಶಿಕ್ ಅವರಿಗೆ ಒಂದು ಪದ ಬಳಸಿದ್ರಿ, ರಘು ತೊಡೆಬೇಕು ನಿನಗೆ, ರಘುದು ಎಗ್ಲು ಬೇಕು, ನನಗೆ ಯಾರ್ದು ಬೇಡ ಅಂತೇಳಿ. ಅದೊಂದನ್ನ ನೀವು ಉಪಯೋಗಿಸ್ಕೋಬಾರ್ದಿತ್ತು. ಯಾಕೆಂದರೆ ರಾಶಿಕಾ ಕೂಡ ಒಬ್ರು ಹೆಣ್ಮಗಳು. ನೀವು ಆ ವರ್ಡ್ ಯೂಸ್ ಮಾಡಿದ್ದು ನನಗೆ ತಪ್ಪು ಅನ್ನಿಸ್ತು. ಯಾಕೆಂತಂದರೆ ತುಂಬ ಸೂಕ್ಷ್ಮವಾಗಿ ಬಿಗ್ ಬಾಸ್ನ ನೋಡ್ತಾ ಇರ್ತಾರೆ. ರಾಶಿಕಾ ಅವ್ರದ್ದು ತಂದೆ ತಾಯಿನೂ ಕೂಡ ನೋಡ್ತಾ ಇರ್ತಾರೆ. ರಾಶಿಕಾ ಅವರ ಕುಟುಂಬಸ್ಥರಿಗೆ ಆ ಮಾತೆಲ್ಲ ಹರ್ಟ್ ಆಗುತ್ತೆ. ರಾಶಿಕಾ ಕೂಡ ಒಬ್ರು ಹೆಣ್ಮಗಳು. ಇಂಥ ಬಿಗ್ ರಿಯಾಲಿಟಿ ಶೋ ಅಲ್ಲಿ ರಾಶಿಕನಿಗೆ ಆ ವರ್ಡ್ಸ್ ಯೂಸ್ ಮಾಡ್ದಂಗೆ ಇದು ಒಳ್ಳೇದಿತ್ತು ಅಂತ ನಾನು ಹೇಳ್ತೀನಿ. ಓಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಈ ವಾರ ಆಯಿತಾ, ನಿಜವಾಗ್ಲೂ ಕೂಡ ತುಂಬ ವೆಯ್ಟ್ ಮಾಡ್ತಾ ಇದ್ದು 4 ವಾರದಿಂದ ಆಯಿತಾ. ಯಾಕೆ ಸ್ಪಂದನನ್ನ ಎಲಿಮಿನೇಟ್ ಮಾಡ್ತಾ ಇಲ್ಲ, ಬಿಗ್ ಬಾಸ್ ಟೀಮು ಯಾಕೆ ಸ್ಪಂದನನ್ನ ಎಲಿಮಿನೇಟ್ ಮಾಡ್ತಾ ಇಲ್ಲ ಅಂತೇಳಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದು. ಬಟ್ ಇವತ್ತು ಕಾಲ ಕೂಡ ಬಂತು. ಇವತ್ತು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಾ ಇರೋರು ಸ್ಪಂದನ ಸೋಮಣ್ಣ ಎಲಿಮಿನೇಟ್ ಆಗಿ ಹೋಗ್ತಿದ್ದೀರಾ. ಓಕೆ, ಒಳ್ಳೇದಾಗಲಿ, ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಬಟ್ ಸ್ಪಂದನ ಸೋಮಣ್ಣ ಒಂದು ಪಂಚಿಂಗ್ ಬ್ಯಾಗಿಗೆ ಪಂಚ್ ಮಾಡೋ ಸಮಯದಲ್ಲಿ, ರಕ್ಷಿತನ ಫೋಟೋ ತಗೊಂಡು ಪಂಚ್ ಮಾಡೋ ಸಮಯದಲ್ಲಿ ಕೆಲವೊಂದು ಮಾತಾಡ್ತೀರಾ ಸ್ಪಂದನ. ನಿಜವಾಗ್ಲೂ ಇವತ್ತು ನೀವು ಎಲಿಮಿನೇಟ್ ಆಗಿ ಹೋಗ್ತಾ ಇದ್ದೀರಾ. ಓಕೆ, ನೀವು ಸ್ಪಂದನ ಎಲಿಮಿನೇಟ್ ಆದರೂ ಓಕೆ, ಖುಷಿ ಪಡೋಣ ಹಂಗಂತಲ್ಲ. ನನಗೆ ನೀವು ಎಲಿಮಿನೇಟ್ ಆದರೆ ನನಗೆ ಖುಷಿನೋ, ಇಲ್ಲ ನೀವು ಬಿಗ್ ಬಾಸ್ ಮನೆ ಒಳಗಡೆ ಇದ್ರೆ ನನಗೆ ಖುಷಿನೋ, ಅದೆಲ್ಲ ಮ್ಯಾಟ್ರು. ಬಟ್ ಸ್ಪಂದನ ನೀವು ಎಲಿಮಿನೇಟ್ ಆಗಿ ಹೋಗ್ತಾ ಇದ್ದೀರಾ, ಒಳ್ಳೇದಾಗಲಿ ನಿಮ್ಮ ಲೈಫಿಗೆ. ಆದರೆ ನೀವು ರಕ್ಷಿತನ್ನ ಒಂಟಿಯಾಗಿ ಗೇಮ್ ಆಡ್ತಾ ಇಲ್ಲ, ನೀನು ಒಂಟಿಯಾಗಿ ಗೇಮ್ ಆಡುವಂಥ ಒಂದು ಪದ ಉಪಯೋಗಿಸಿದ್ರಿ. ಅಂದರೆ ನೀನು ಬೇರೆಯವ್ರನ್ನ ಜೊತೆಲಿಟ್ಕೊಂಡು ಗೇಮ್ ಆಡ್ತಾ ಇದೆಯಾ, ನೀನು ಸಿಂಗಲಾಗಿ ಗೇಮ್ ಆಡಿ ತೋರಿಸು ಅಂತ ಹೇಳಿದ್ರಿ ಸ್ಪಂದನ ಅವರೇ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಯಾರಾದರೂ ಸಿಂಗಲ್ ಆಗಿ ಗೇಮ್ ಆಡ್ತಾ ಇದ್ರೆ ಅದು ಒನ್ ಆ್ಯಂಡ್ ಓನ್ಲಿ ರಕ್ಷಿತಾ. ಇವತ್ತಿನವರೆಗೂ ಕೂಡ ಅಂದರೆ ಲಾಂಚಿಂಗ್ ಡೇ ಇಂದ ಇಲ್ಲಿ ತನಕ 2 ಸರಿ ಸೀಕ್ರೆಟ್ ರೂಮಿಗೆ ಹೋಗಿ ಬಂದರೂ ಸಮೇತ ಎಲ್ಲೂ ಕೂಡ ಅವಳು ಯಾರ ಸಪೋರ್ಟ್ ತಗೊಂಡಿಲ್ಲ, ಎಲ್ಲೂ ಕೂಡ ಯಾರಿಗೂ ಡಿಪೆಂಡ್ ಆಗಿಲ್ಲ. ಓನ್ ಆಗಿ ಆಯ್ತಾ, ಅವಳು ಏನೇ ಒಂದು ಮನೆ ಕೆಲಸ ಮಾಡೋದಾಗ್ಬೋದು, ಅಡುಗೆ ಮಾಡೋದಾಗ್ಬೋದು, ನೀವೆಲ್ಲರೂ ಕುತ್ಕೊಂಡು ಲಿವಿಂಗ್ ಏರಿಯಾದಲ್ಲಿ ಮತ್ತು ಗಾರ್ಡನ್ ಏರಿಯಾದಲ್ಲಿ ಪಟಾಕಿ ಹೊಡಿತಾ ಇದ್ರೆ ಅಡುಗೆ ಮನೆಯಲ್ಲಿ ಒಬ್ಬಳೇ ನಿಂತು ಅವಳು ಅಡುಗೆ ಮಾಡುವಂತಹ ಹುಡುಗಿ. ಮನೆ ಕ್ಲೀನ್ ಮಾಡೋದಾದ್ರೂ ಒಬ್ಬಳೇ ಮಾಡ್ತಾಳೆ, ಗೇಮ್ ಆಡೋದಾದ್ರೂ ಅವಳು ಒಬ್ಬಳೇ ಆಡ್ತಾಳೆ. ಯಾರನ್ನು ಗುಂಪು ಸೇರಿಸ್ಕೊಂಡು ಇವತ್ತಿನವರೆಗೂ ಗೇಮ್ ಮಾಡಿಲ್ಲ. ಯಾರ ಸಪೋರ್ಟ್ ಕೂಡ ತಗೊಂಡಂಗೆ ಸತತ 14 ವಾರ ಸತತ ನಾಮಿನೇಷನ್ ಅಲ್ಲಿ ಇದ್ರೂ ಕೂಡ ಸೇವ್ ಆಗ್ತಾ ಬಂದಿದ್ದಾಳೆ ಅಂದರೆ ಅದು ಅವಳ ತಾಕತ್ತು. ರಕ್ಷಿತಾ ಒಂಟಿಯಾಗಿ ಗೇಮ್ ಆಡಿದ್ದಕ್ಕೇನೆ ರಕ್ಷಿತಾ ಸೇವ್ ಆಗಿ ಇವತ್ತು 15ನೇ ವಾರಕ್ಕೆ ಕಾಲಿಟ್ಟಿದ್ದಾಳೆ ಅಂದರೆ ರಕ್ಷಿತಾ ಅವಳು ಒಂಟಿಯಾಗಿ ಗೇಮ್ ಆಡಿದ್ದಕ್ಕೆ ಮಾತ್ರ ಆಯ್ತಾ ಅವಳು ಇವತ್ತು ಬಿಗ್ ಬಾಸ್ ಮನೇಲಿ ಇರೋಕ್ಕಾಗಿರೋದು. ಸ್ಪಂದನ ಇವತ್ತು ನೀನು ಎಲಿಮಿನೇಟ್ ಆಗಿ ಹೋಗ್ತಿದ್ಯಾ ಅಂತೇಳಿ ನಿಜವಾಗ್ಲೂ ನಾನು ಏನೂ ನಿನಗೆ ಹೇಳ್ತಾ ಇಲ್ಲ, ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ನೀನು ರಕ್ಷಿತನ್ಗೆ ಕಾರಣ ಕೊಟ್ಟಲ್ಲ, ಅದು ನನಗೆ ಅಕ್ಸೆಪ್ಟೇಬಲ್ ಆಗಿಲ್ಲ. ಹಾಗಾಗಿ ನಾನು ನಿನಗೆ ಹೇಳ್ತಾ ಇದ್ದೀನಿ, ನೀನು ಇವತ್ತು ಎಲಿಮಿನೇಟ್ ಆಗ್ದಂಗೆ ಇದ್ದಿದ್ದರೆ ಸ್ಪಂದನನಿಗೆ ನಾನು ಈ ವಿಷಯದ ಬಗ್ಗೆ ಮಾತಾಡ್ತಿದ್ದೆ ಬೇರೆ ಆಗಿರೋದು. ನಾನು ತುಂಬಾ ಆಯಿತಾ ಸ್ಟ್ರೈಟ್ ಫಾರ್ವರ್ಡು, ನಾನು ಬೇರೆಯವ್ರಂಗಲ್ಲ. ಆಯ್ತಾ, ನಾನು ಏನು ಅನ್ಸುತ್ತೆ ನಾನು ಅದು ಹೇಳ್ಬಿಡ್ತೀನಿ. ಆ ಜಾಗದಲ್ಲಿ ಆಯ್ತಾ ಯಾರೇ ಹೆಣ್ಮಗಳಿದ್ರು ಕೂಡ ಅಶ್ವಿನಿ ಗೌಡ ಏನಿವತ್ತು ರಾಶಿಕಿಗೆ ಹೇಳಿದ್ರಲ್ವ, ಅದು ತಪ್ಪು ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ನನಗೆ ರಾಶಿಕಾ ಬೇರೆ ಅಲ್ಲ, ಕಾವ್ಯ ಬೇರೆ ಅಲ್ಲ, ಅಶ್ವಿನಿ ಗೌಡ ಬೇರೆ ಅಲ್ಲ, ರಕ್ಷಿತಾ ಬೇರೆ ಅಲ್ಲ. ಹೆಣ್ಮಕ್ಳು ಅಂತ ಬಂದಾಗ ಒಂದು ಬಿಗ್ ರಿಯಾಲಿಟಿ ಶೋ ಅಲ್ಲಿ ಒಬ್ಬರ ಇದ್ರ ಬಗ್ಗೆ ಮಾತನಾಡೋದಿದೆಯಲ್ಲ, ಕ್ಯಾರೆಕ್ಟರ್ ಬಗ್ಗೆ, ಅದು ತುಂಬ ತಪ್ಪು. ಹಾಗಾಗಿ ನಾನು ಈ ವಿಡಿಯೋ ಸ್ಟಾರ್ಟಲ್ಲೇ ಏನಂದೆ, ಅಶ್ವಿನಿ ಗೌಡ ಅದೊಂದು ಪದಗಳನ್ನ ಉಪಯೋಗಿಸ್ಬಾರ್ದಿತ್ತು ಅಂದೆ. ಯಾಕೆ ಅಂದರೆ ನಮಗೂ ಕೂಡ ಹೆಣ್ಮಕ್ಳ ಬಗ್ಗೆ ಗೌರವ ಇದೆ, ಕಾಳಜಿ ಇದೆ. ನಾನು ಯಾವ ಹೆಣ್ಮಕ್ಳ ಬಗ್ಗೆನೂ ಕೂಡ ಹಗುರವಾಗಿ ನಾನು ಮಾತನಾಡಕ್ಕೆ ಹೋಗಲ್ಲ. ಓಕೆನಾ, ಇದೊಂದು ನನಗೆ ಇಷ್ಟ ಆಗಲಿಲ್ಲ. ಸ್ಪಂದನ ಹೋಗ್ಬಾ, ಒಳ್ಳೇದಾಗಲಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ತುಂಬಾ ಆಯಿತಾ ಇಡೀ ಕರ್ನಾಟಕವೇ ಆಸೆ ಪಟ್ಟು ಆಯಿತಾ ಯಾವಾಗ ಸ್ಪಂದನ ಎಲಿಮಿನೇಟ್ ಆಗ್ತಾಳೆ ಅಂತ ಕಾಯ್ತಾ ಇದ್ದಂತಹ ಒಂದು ದಿನ ಇವತ್ತು ಕೂಡ ಬಂತು. ಸ್ಪಂದನ ಎಲಿಮಿನೇಟ್ ಆದ ನಿಜವಾಗ್ಲೂ ಇದು ಇಡೀ ಕರ್ನಾಟಕವೇ ಆಯಿತಾ ಖುಷಿ ಪಡುವ ಸುದ್ದಿ. ಅಂದರೆ ಏನಾದರೂ ಇವತ್ತಿದ್ರೆ ಇಡೀ ಕರ್ನಾಟಕವೇ ಖುಷಿ ಪಡುವ ಸುದ್ದಿ ಅಂತ ಏನಾದರೂ ಒಂದಿದ್ರೆ ಅದು ಇವತ್ತು ಸ್ಪಂದನ ಎಲಿಮಿನೇಟ್ ಆಗಿರೋದಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಆಯಿತಾ ನಿಜವಾಗ್ಲೂ ಕೂಡ ನನಗೆ ಖುಷಿ ಅಂತಲ್ಲ, ಬೆಸ್ಟ್ ಏನು ಅಂತಂದರೆ ರಾಶಿಕಾ ಮತ್ತು ಸ್ಪಂದನಗೆ ಹೋಲಿಸ್ಕೊಂಡಾಗ ಏನು ಒಂದು ಅವರಿಬ್ಬರು ಈಗ ಎಂಡಲ್ಲಿದ್ದರು ಆಯಿತಾ, ಎಡ್ಜಲ್ಲಿದ್ದವರು ಅವರಿಬ್ಬರೇನೆ, ರಾಶಿಕಾ ಮತ್ತು
ಸ್ಪಂದನ ಎಡ್ಜಲ್ಲಿ ಇದ್ದಿದ್ದು. ನನಗೆ ಅವರಿಬ್ಬರನ್ನು ತಗೊಂಡಾಗ ಸ್ಪಂದನಗಿಂತ ರಾಶಿಕಾ ಬೆಟ್ರ್ ಇದ್ದಾಳೆ. ಗೇಮ್ ಆಗಿರ್ಬೋದು, ಅವಳು ಗ್ರ್ಯಾಪು ಅಂದರೆ ಡೇ 1 ಇಂದ ಇಲ್ಲಿ ತನಕ ಗ್ರ್ಯಾಪ್ ಚೆನ್ನಾಗಿದೆ. ಹಾಗಾಗಿ ರಾಶಿಕಾ ಸೇವ್ ಆಗಿದ್ದು ನನಗೆ ಖುಷಿ ಆಯಿತು. ಸ್ಪಂದನ ಎಲಿಮಿನೇಟ್ ಆಗಿದ್ದು ಖುಷಿ ಆಯಿತು ಅಂತ ನಾನು ಹೇಳಲ್ಲ, ಎಲಿಮಿನೇಟ್ ಆಗಬೇಕಿತ್ತು, ಎಲಿಮಿನೇಟ್ ಆದ್ಲು ಅಂತೀನಿ. ಒಟ್ಟಾರೆಯಾಗಿ ನನಗೇನು ಗೊತ್ತಾ, ಯಾವಾಗಲೂ ಅಷ್ಟೇ ನಾನು ಅಯ್ಯೋ ಇವರು ಎಲಿಮಿನೇಟ್ ಆಗಿ ಹೋಗ್ತಿದ್ದಾರೆ ಅಂತ ಯಾವ ಕಂಟೆಸ್ಟೆಂಟ್ ಹೋದಾಗಲೂ ನಾನು ಖುಷಿ ಪಟ್ಟಿಲ್ಲ. ಯಾಕೆಂದರೆ ಒಂದು 4 ವಾರದಿಂದ ವೆಯ್ಟ್ ಮಾಡ್ತಿದ್ದು ಆಯಿತಾ, ಸ್ಪಂದನ ಹೋಗ್ತಾರೆ ಆ್ಯಕ್ಚುಲಾಗಿ ನನಗೆ ಈ ವಿಷಯ ನಿನ್ನೆನೇ ಗೊತ್ತಿತ್ತು. ನಿನ್ನೆ ಸಾಯಂಕಾಲ ರಾತ್ರಿ ನಾನು ವಿಡಿಯೋ ಕೂಡ ಹಾಕಿದ್ದೆ. ತುಂಬ ಜನ ಸುಳ್ಳು ಹೇಳ್ತಿದ್ದೀರಾ ಧ್ರುವಂತ್ ಎಲಿಮಿನೇಟ್ ಆಗಿರೋದು ಅಂದರು. ಹಂಗಾಗಿ ಯಾರಿಗೂ ಕೂಡ ನಾನು ಕಮೆಂಟಲ್ಲಿ ಆನ್ಸರ್ ಮಾಡೋಕ್ಕೆ ಹೋಗಲಿಲ್ಲ. ಓಕೆ ನೀವು ಏನಾರು ಅಂದ್ಕೊಳ್ಳಿ ಅಂತ ಸುಮ್ಮನೆ ಅದೇ. ಓಕೆ, ಈಗ ಎಲಿಮಿನೇಟ್ ಆದಳು ಸ್ಪಂದನ. ಓಕೆ, ನಿನ್ನ ನಾಳೆಯಿಂದ ಸ್ಟಾರ್ಟ್, ರಿಯಲ್ ಗೇಮ್ ಸ್ಟಾರ್ಟ್ ನೌ. ಎಪಿಸೋಡ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಬಾಯ್.